ಶ್ರೀರಸ್ತು ಶುಭಮಸ್ತು ಸೀರಿಯಲ್. ಅಭಿ ಮೇಲೆ ಕೈ ಮಾಡಲು ಮುಂದಾದ ಅವಿ, ಮನೆ ಮಂದಿ ಶಾಕ್. ತುಳಸಿಗೆ ಇದೀಗ ಪೂರ್ಣಿಮಾಳದ್ದೇ ಚಿಂತೆ. ಪೂರ್ಣಿಮಾಗೆ ಮಕ್ಕಳಾಗುವುದಿಲ್ಲ ಎನ್ನುವ ವಿಚಾರ ತಲೆಗೆ ತುಂಬಿದೆ. ಅದಕ್ಕಾಗಿ ಆಕೆ ಮನೆ ಬಿಟ್ಟು ಹೋಗಿರುತ್ತಾಳೆ. ಮನೆಯಲ್ಲಿ ಪೂರ್ಣಿಮಾ ಕಾಣದನ್ನು ನೋಡಿ ಬಹಳ ತಲೆನೋವಾಗಿ ಪರಿಗಣಿಸಿ ಬಿಡುತ್ತದೆ. ಇನ್ನು ಮಾಧವ ಹಾಗೂ ತುಳಸಿಯನ್ನು ಹುಡುಕಿಕೊಂಡು ಹೋಗುತ್ತಾರೆ. ಹಾಗೆ ಅವರ ಕೈಗೆ ಪೂರ್ಣಿಮಾ ಸಿಗುತ್ತಾಳೆ. ಆದರೆ ಪೂರ್ಣಿಮಾಗೆ ಮನೆಗೆ ಬರಲು ಸ್ವಲ್ಪವೂ ಇಷ್ಟ ಇಲ್ಲ. ನಿನ್ನಿಂದಾಗಿ ಎಷ್ಟೆಲ್ಲ ಕಷ್ಟಗಳು. ಅವಿನಾಶ್ ಅವರಿಗೆ ಮಕ್ಕಳೆಂದರೆ ಬಹಳ ಇಷ್ಟ. ಆದರೆ ಅವರಿಗೆ ಮಕ್ಕಳನ್ನು ನೀಡುವ ಶಕ್ತಿ ನನ್ನ ಬಳಿ ಇಲ್ಲ ಅಲ್ಲ. ನಾನು ಅವರ ಇಷ್ಟವನ್ನು ಪೂರ್ತಿಗೊಳಿಸಲು ಆಗದೇ ಇರುವುದರಿಂದಲೇ ನಾನು ಮನೆಯಿಂದ ಆಚೆ ಬಂದಿದ್ದೇನೆ. ನನ್ನಂತಹ ನತದಷ್ಟ ಹೆಣ್ಣು ಬದುಕುವುದು ಹೆಚ್ಚು ಎಂದು ಹೇಳಿದಾಗ ತುಳಸಿಗೆ ಏನು ಹೇಳಬೇಕೆಂದು ತಿಳಿದಾಗುತ್ತದೆ. ಈ ಸಂದರ್ಭ ಮಾಧವ ಮಾತ್ರ ಪೂರ್ಣಿಮಾಗೆ ಬುದ್ಧಿ ಹೇಳುತ್ತಾನೆ. ನೀನು ಮನೆಯಲ್ಲಿ ಇಲ್ಲ ಎಂದು ಹೇಳಿದರೆ ಅವಿನಾಶ್ ಅದೆಷ್ಟು ಬೇಸರ ಆಗಬೇಡ, ಆಲೋಚನೆ ಮಾಡಿ ದಯವಿಟ್ಟು ಮನೆಗೆ ಬಾ ಎಂದು ಹೇಳುತ್ತಾರೆ. ಇದನ್ನು ಕೇಳಿದ ಪೂರ್ಣಿಮಾಗೆ ಕೂಡ ಹೌದು ಅನ್ನಿಸದೇ ಇರಬಹುದು. ಇನ್ನು ಅವಿನಾಶ್ ಮನೆಗೆ ಬಂದವನೇ ಅಭಿ ಎಂದು ಜೋರಾಗಿ ಕರೆಯುತ್ತಾನೆ. ಅವಿನಾಶ್ ತನ್ನ ಸೀಟನ್ನು ತಮ್ಮನಿಗೆ ಬಿಟ್ಟು ಕೊಟ್ಟಿರುತ್ತಾನೆ. ಆದರೆ ಅಭಿ ಮಾಡಿದ್ದೇನು, 12% ನಮ್ಮ ಕಂಪನಿ ನಿನ್ನಿಂದ ಲಾಸ್ ಆಗಿದೆ, ಆದರೆ ಯಾಕೆ ಹೀಗಾಯಿತು ಎಂದು ಅಭಿಯನ್ನು ಪ್ರಶ್ನೆ ಮಾಡುತ್ತಾನೆ. ಆದರೆ ಅಭಿ ಮಾತ್ರ ಅಷ್ಟೊಂದು ರಿಯಾಕ್ಟ್ ಮಾಡುವುದಿಲ್ಲ. ಆತನಿಗೇನು ತಿಳಿಯದ ಹಾಗೆ ನಡೆದುಕೊಳ್ಳುತ್ತಾನೆ. ಅಣ್ಣ ಎಷ್ಟು ಜೋರಾಗಿ ಕಿರಿಚಾಡಿದರೂ ಅಭಿ ಮಾತ್ರ ಸೈಲೆಂಟ್ ಆಗಿ ಇರುತ್ತಾನೆ. ಕಂಪನಿಗೆ ಲಾಸ್ ಆದರೂ ತಲೆಬಿಸಿ ಮಾಡಿಕೊಳ್ಳದ ಅಭಿ, ನನ್ನ ಕಂಪನಿಯಲ್ಲಿ ನನಗೆ ಲಾಸ್ ಆಗಿರುವುದು ತಿಳಿದು ಇಲ್ವಾ ಎಂದಾಗ 12%ನಷ್ಟು ಲಾಸ್ ಆಗಲು ಒಂದು ದಿನದ ಅಸಡ್ಡೆ ಕಾರಣ ಅಲ್ಲ, ಹಲವು ದಿನಗಳ ರೀತಿಯ ಅಸಡ್ಡೆ ಇತ್ತು ಎನ್ನುವುದು ಅನಿಸುತ್ತದೆ ಎಂದು ಮಾಧವ ಹೇಳುತ್ತಾನೆ. ಸಿಟ್ಟಿಗೆದ್ದ ಅಭಿ ಅಪ್ಪನಿಗೆ ಇದೆಲ್ಲವನ್ನು ಕೇಳಲು ನೀನು ಯಾರು ಎಂದು ಹೇಳುತ್ತಾನೆ. ಇದನ್ನು ಕೇಳಿಯ ಮಾಧವ ಅವರು ಬಾಯಿ ಮುಚ್ಚಿದರು. ತುಳಸಿ ಹೇಳುತ್ತಾರೆ, ಆಫೀಸ್ನಲ್ಲಿ ಈ ರೀತಿ ಎಲ್ಲ ಆದಾಗ ಅದನ್ನು ನೋಡಿಕೊಂಡು ಅವರಿಗೆ ಹೇಗೆ ಸುಮ್ಮನಿರಲು ಸಾಧ್ಯ, ಇದನ್ನು ನೀನು ಯಾವಾಗ ಅರ್ಥ ಮಾಡಿಕೊಳ್ಳುತ್ತೀಯ ಎನ್ನುತ್ತಾಳೆ. ಅಭಿ ನಡೆಯಿಂದ ಕಿರಿಕಿರಿಗೊಂಡ ಅಭಿ, ನೀನು ನನಗೆ ಬುದ್ಧಿ ಹೇಳುತ್ತಿರುವುದು ಒಳ್ಳೆಯ ವಿಚಾರ, ಆದರೆ ಈ ಮನೆಯವರ ಮುಂದೆ ಈ ರೀತಿ ನಡೆದುಕೊಳ್ಳುವುದು ಅವರು ನಿಮ್ಮನ್ನು ಮೆಚ್ಚಲಿ ಎನ್ನುವ ಕಾರಣಕ್ಕೆ ಎಂದಾಗ ಅವಿನಾಶ್ ಬಹಳ ಖಡಕ್ಕಾಗಿ ಹೇಳುತ್ತಾನೆ. ಅಭಿ, ನೀನು ಇನ್ನೂ ಒಂದು ಮಾತು ಅವರ ಬಗ್ಗೆ ಹೇಳಿದರೆ ನಾನು ಸುಮ್ಮನೆ ಇರುತ್ತೇನೆ ಎಂದು ಅಂದುಕೊಳ್ಳಬೇಡ ಎಂದು ಹೇಳುತ್ತಾನೆ. ತುಳಸಿಗೆ ನಿಂದಿಸಿದ ಅಭಿ, ಆಗ ಅಭಿಗೆ ಮತ್ತಷ್ಟು ಕೋಪ ಬರುತ್ತದೆ. ಅಣ್ಣ ತಮ್ಮಂದಿರ ಒಟ್ಟಿಗೆ ಇರಬಾರದು, ಅವರಿಬ್ಬರು ಜಗಳ ಆಡಬೇಕು, ಅದಕ್ಕೆ ತಾನೇ ನೀವು ನಮ್ಮ ಮನೆಯಲ್ಲಿ ಜಗಳ ತಂದಿಡುವ ಕೆಲಸ ಮಾಡುತ್ತಿದ್ದೀರಾ, ಇದು ಸರಿಯಿಲ್ಲ ಎಂದು ತುಳಸಿಗೆ ಅಭಿ ಹೇಳಿದಾಗ ಕುಪಿತುಕೊಂಡ ಅವಿನಾಶ್ ಅಭಿ ಮೇಲೆ ಕೈ ಎತ್ತುತ್ತಾನೆ. ಇದನ್ನು ನೋಡಿದ ಮನೆ ಮಂದಿಗೆ ಶಾಕ್ ಆಗುತ್ತದೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂತೆಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಫಾರ್ ಮೋರ್ ವಿಡಿಯೋಸ್.